ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಯುನೀಕ್ ಆದ ಕಾಲಿಫ್ಲವರ್ ರೆಸಿಪಿಯನ್ನು ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೇನೆ. ಯುನೀಕ್ ಆದ ಕಾಲಿಫ್ಲವರ್ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. ಒಂದು ಮೀಡಿಯಂ ಗಾತ್ರದ ಕಾಲಿಫ್ಲವರ್, ಎರಡು ಮೀಡಿಯಂ ಗಾತ್ರದ ನೀರುಳ್ಳಿ, ಒಂದು ಮೀಡಿಯಂ ಗಾತ್ರದ ಟೊಮೆಟೊ, ಸ್ವಲ್ಪ ಕ್ಯಾಶ್ಯೂ ನಟ್, ರುಚಿಗೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪೌಡರ್, ಒಂದು ಪಲಾವ್ ಎಲೆ, ಸ್ವಲ್ಪ ಗರಂ ಮಸಾಲ, 1 ಇಂಚು ಶುಂಠಿ, 4 ಬೆಳ್ಳುಳ್ಳಿ. ಈಗ ಕಾಲಿಫ್ಲವರನ್ನು ಒಳ್ಳೆ ಮಾಡಿ ಕಟ್ ಮಾಡುವ. ಕಾಲಿಫ್ಲವರ್ ಕಟ್ ಮಾಡಲಿಕ್ಕೆ ಎಲ್ರಿಗೂ ಗೊತ್ತುಂಟು. ಫಸ್ಟ್ ಅದರ ಅಡಿಯ ಭಾಗವನ್ನು ಕಟ್ ಮಾಡಬೇಕು. ಮತ್ತು ಮುಂದಿನ ಫ್ಲವರ್ ಕಟ್ ಮಾಡಲಿಕ್ಕೆ ವೆರಿ ಈಸಿ. ನಿಮಗೆ ಯಾವ ರೀತಿ ಪೀಸ್ ಬೇಕು ಆ ರೀತಿ ನೀವು ಪೀಸ್ ಮಾಡಿ ಇಟ್ಕೊಳ್ಳಿ. ಕೆಲವರು ಸಪೂರ ಉದ್ದ ಮಾಡ್ತಾರೆ, ಕೆಲವರು ಶಾರ್ಟ್ ಮಾಡ್ತಾರೆ. ನಿಮಗೆ ಹೇಗೆ ಇಷ್ಟ ಉಂಟು ಹಾಗೆ ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ನನಗೆ ಇಷ್ಟ ಆದ ಪ್ರಕಾರ ಉದ್ದವಾಗಿ ಕಟ್ ಮಾಡಿದ್ದೇನೆ. ನೀವಿಲ್ಲಿ ಕೈಯಲ್ಲಿ ಸಹ ಬಿಡಿಸಬಹುದು. ಕೆಲವು ಫ್ಲವರ್ ಕೈಯಲ್ಲಿ ಈಸಿಯಾಗಿ ಬಿಡಿಸ್ಲಿಕ್ಕೆ ಆಗ್ತದೆ, ಕೆಲವು ನೀವು ನೈಫ್ ಇಟ್ಕೊಂಡೇ ಕಟ್ ಮಾಡಬೇಕು. ನಾನಿಲ್ಲಿ ತೋರಿಸಿದ ಪ್ರಕಾರ ನೀವು ಕಾಲಿಫ್ಲವರ್ ಅನ್ನು ಮಾಡಿದರೆ, ಯಾರಿಗೆ ಕಾಲಿಫ್ಲವರ್ ತಿನ್ನಲಿಕ್ಕೆ ಇಷ್ಟ ಇಲ್ಲ ನೋಡಿ, ಅವರು ಸಹ ಈ ರೆಸಿಪಿಯನ್ನು ಮಾಡಿ ತಿಂತಾರೆ. ನೀವು ಬೇಕಾದ್ರೆ ಮಾಡಿ ನೋಡಿ. ಇದೊಂದು ಸಿಂಪಲ್ ಆ್ಯಂಡ್ ಯುನೀಕ್ ರೆಸಿಪಿ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ ಕಟ್ ಮಾಡಿದ ಮೇಲೆ ಒಂದು ಬೌಲ್ ಫುಲ್ ಆಗಿದೆ. ಈಗ ಗ್ಯಾಸನ್ನು ಆನ್ ಮಾಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಕಾಲಿಫ್ಲವರ್ ಮಾಡುವಾಗ ನಾವು ಮೊದಲು ಮಾಡಬೇಕಾದದ್ದು ಕಾಲಿಫ್ಲವರನ್ನು ಬೇಯಿಸ್ಲಿಕ್ಕೆ ಉಂಟು. ಯಾಕಂದರೆ ಕಾಲಿಫ್ಲವರಲ್ಲಿ ಹುಳ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ನೀರಲ್ಲಿ ಎಷ್ಟು ತೊಳೆದ್ರೂ ಅದು ವೇಸ್ಟ್. ಅದನ್ನು ಬೇಯಿಸಿ ಸ್ಟ್ರೈನ್ ಮಾಡಿ ತೆಗೆದ್ರೆ ಒಳ್ಳೆಯದು. ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಇಲ್ಲಿಗೆ ಹಾಕಿ, ಮತ್ತು ನೀರು ಸ್ವಲ್ಪ ಕುದಿ ಬರಲಿಕ್ಕೆ ಬಂದಿದೆ ಅನಿಸುವಾಗ ನೀವು ಕಟ್ ಮಾಡಿ ತೊಳೆದಿಟ್ಟ ಕಾಲಿಫ್ಲವರನ್ನು ಆ ನೀರಿಗೆ ಹಾಕಿ. ಒಂದು 5% ಬೇಯಬೇಕು ಕಾಲಿಫ್ಲವರ್, ಒಂದು 5%. ಇಲ್ಲಿ ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, ಯಾಕೆಂದರೆ ಬಿಸಿ ನೀರು ಮತ್ತು ಉಪ್ಪು ಹಾಕಿದ ನೀರಲ್ಲಿ ಕಾಲಿಫ್ಲವರ್ ಹಾಕಿದ್ರಿಂದ ಹುಳ ಹೊರಗಡೆ ಬರ್ತದೆ ಅಂತ ನಾವು ಬೇಯಿಸೋದು ಅಷ್ಟೇ. ಏನು ಟೇಸ್ಟಿಗೋಸ್ಕರ ಬೇಯಿಸೋದಲ್ಲ ಇದು. ನೋಡಿ, ಇಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಕಾಲಿಫ್ಲವರನ್ನು ಒಳ್ಳೆ ಮಾಡಿ ಸ್ಟ್ರೈನ್ ಮಾಡಿ ತೆಗೆಯಿರಿ. ನೋಡಿ, ನಾನಿಲ್ಲಿ ಸ್ಟ್ರೈನ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ದೊಡ್ಡ ಸ್ಟ್ರೈನರ್ ಇದ್ರೆ ನೀವು ದೊಡ್ಡ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಬೋದು. ನಾನಿಲ್ಲಿ ಸ್ಪೂನಲ್ಲೇ ತೆಗೆದಿದ್ದೇನೆ. ಹೀಗೆ ಸ್ಟ್ರೈನ್ ಮಾಡಿ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ನೀವು ಸ್ಟ್ರೈನ್ ಮಾಡಿದ ಮೇಲೆ ಪುನಃ ತೊಳಿಲಿಕ್ಕಿದ್ರೆ ಪುನಃ ನೀವು ಒಂದ್ಸಲ ತೊಳಿಬಹುದು. ಈಗ ಪುನಃ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ತೆಂಗಿನ ಎಣ್ಣೆ ಬಿಸಿಯಾಗುವ ಮೊದಲೇ ಇಲ್ಲಿ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಇಲ್ಲಿ ನಾನು ಒಂದು 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನಾನು ಹೇಳ್ತಿದ್ದೇನೆ ಯಾಕಂದರೆ ತೆಂಗಿನ ಎಣ್ಣೆ ಬಿಸಿಯಾಗುವ ಮೊದಲೇ ಅಚ್ಚ ಖಾರದ ಪುಡಿ ಹಾಕಿದ್ರಿಂದ ಕಲರ್ ಒಳ್ಳೆ ಬರ್ತದೆ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ನೀವು ಅಚ್ಚ ಖಾರದ ಪುಡಿ ಹಾಕಿದರೆ ಪುಡಿ ಎಲ್ಲ ಸುಟ್ಟೋಗ್ತದೆ. ಹಾಗಾಗಿ
ಈಗ ಸ್ಟ್ರೈನ್ ಮಾಡಿಟ್ಟ ಕಾಲಿಫ್ಲವರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈ ಸ್ಟೆಪ್ ಮಾಡೋದು ಯಾಕಂದರೆ ಕಾಲಿಫ್ಲವರಿಗೆ ಕಲರ್ ಒಳ್ಳೆ ಬರ್ತದೆ. ನಾವು ಯಾವುದೇ ಔಟ್ಸೈಡ್ ಕಲರ್ ಹಾಕಬೇಕಂತಿಲ್ಲ, ಕೆಮಿಕಲ್ ಕಲರ್ ಹಾಕಲಿಕ್ಕಿಲ್ಲ. ಹೀಗೆ ಮಾಡಿದ್ರಿಂದ ನ್ಯಾಚುರಲ್ ಕಲರೇ ಬರ್ತದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಜಸ್ಟ್ ಮಿಕ್ಸಿಂಗ್ ಮಾತ್ರ, ಇಲ್ಲಿ ಬೇಯಿಸ್ಲಿಕ್ಕಿಲ್ಲ, ಫ್ರೈ ಮಾಡಲಿಕ್ಕಿಲ್ಲ, ಏನಿಲ್ಲ. ಕಲರ್ ಒಳ್ಳೆ ಕೋಟ್ ಆಗ್ತದೆ ಅಂತ ಅಷ್ಟೇ. ಗ್ಯಾಸ್ ಅದಕ್ಕೆ ಲೋ ಫ್ಲೇಮಲ್ಲಿ ಇರಲಿ ಅಂತ ಹೇಳಿದ್ದು. ಈಗ ಇದನ್ನು ಬದಿಗಿಡಿ. ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಈಗ ಗ್ಯಾಸನ್ನು ಆನ್ ಮಾಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಈಗ 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿ. ಇಲ್ಲಿ ನಾವು ಸ್ವಲ್ಪ ಕ್ಯಾಶ್ಯೂ ನಟ್ ತಗೊಂಡಿದ್ವಿ, ಆ ಕ್ಯಾಶ್ಯೂ ನಟ್ಟನ್ನು ಇಲ್ಲಿಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಜಸ್ಟ್ ಒಂದು 8 ಕ್ಯಾಶ್ಯೂ ನಟ್, ಜಸ್ಟ್ ಗ್ರೇವಿ ಥಿಕ್ನೆಸ್ ಬರಲಿಕ್ಕೋಸ್ಕರ ಮತ್ತು ಟೇಸ್ಟ್ ಡಬಲ್ ಆಗ್ತದೆ, ಅದಕ್ಕೋಸ್ಕರ ಕ್ಯಾಶ್ಯೂ ನಟ್ ಹಾಕೋದು. ಕ್ಯಾಶ್ಯೂ ನಟ್ ಯಾರಿಗೆ ಇಷ್ಟ ಇಲ್ಲ ಅವರು ಇಲ್ಲಿ ಸ್ವಲ್ಪ 1/4 ಕಪ್ ತೆಂಗಿನಕಾಯಿಯನ್ನು ಹಾಕಿ ಸಹ ಫ್ರೈ ಮಾಡ್ಬೋದು. ಇಲ್ಲಿ ನಾನು ಕ್ಯಾಶ್ಯೂ ನಟ್ ಮಾತ್ರ ಯೂಸ್ ಮಾಡ್ತಿದ್ದೇನೆ. ಒಳ್ಳೆ ಗೋಲ್ಡನ್ ಬ್ರೌನಿಶ್ ಆಗುವವರೆಗೆ ಫ್ರೈ ಮಾಡಿ. ಹಾಗೆ ಕಟ್ ಮಾಡಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಫ್ರೈ ಮಾಡಿ. ನೀರುಳ್ಳಿ ಒಂದು ಬ್ರೌನಿಶ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ನೋಡಿ, ಇಲ್ಲಿ ನೀರುಳ್ಳಿ ಒಂದು ಹದ ಮಟ್ಟಿಗೆ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ. ಮಸಾಲವನ್ನು ತಣಿಲಿಕ್ಕೆ ಬಿಡಿ. ಮಸಾಲ ತಂದ ನಂತರ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಯಲ್ಲಿ 1 ಟೊಮೆಟೊವನ್ನು ಹಾಕಿ ಮತ್ತು ಉಳಿದ ಫ್ರೈ ಮಾಡಿದ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಒಳ್ಳೆ ಮಾಡಿ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಟೊಮೆಟೊ ಮತ್ತು ಫ್ರೈ ಮಾಡಿದ ಮಸಾಲ ಮಾತ್ರ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷದೊಳಗಡೆ ಇದು ಫೈನ್ ಪೇಸ್ಟ್ ಆಗ್ತದೆ. ಯಾಕೆಂದರೆ ಟೊಮೆಟೊದ ನೀರೇ ಅದರಲ್ಲಿ ಉಂಟು, ಹಾಗಾಗಿ ನೋಡಿ ಎಷ್ಟು ಫೈನ್ ಪೇಸ್ಟ್ ಆದರೆ ಸಾಕು. ಟೊಮೆಟೊ ಹಾಕಿದ್ರಿಂದ ಒಳ್ಳೆ ರೆಡ್ಡಿಶ್ ಕಲರ್ ಬಂದಿದೆ. ಈಗ ಗ್ಯಾಸನ್ನು ಆನ್ ಮಾಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಇಲ್ಲಿ 1 ಟೀ ಸ್ಪೂನ್ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ. 1 ಟೀ ಸ್ಪೂನು ಜಸ್ಟ್ ಗರಂ ಮಸಾಲ ಫ್ರೈ ಆಗಲಿಕ್ಕೆ ಅಷ್ಟೇ. ಇಲ್ಲಿ ನಾವು ತೆಗೆದಿಟ್ಟ ಗರಂ ಮಸಾಲವನ್ನು ಹಾಗೂ ಪಲಾವ್ ಎಲೆಯನ್ನು ಹಾಕಿ ಜಸ್ಟ್ ಫ್ರೈ ಮಾಡಿ.
ಇದು ಮಸಾಲ ಫ್ರೈ ಆಗಿದೆ ಅನ್ನಿಸುವಾಗ ನೀವು ಗ್ರೈಂಡ್ ಮಾಡಿಟ್ಟ ಮಸಾಲ ಇತ್ತಲ್ಲ, ಆ ಮಸಾಲವನ್ನು ಪಾತ್ರೆಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಲಿ. ಮಸಾಲ ಒಳ್ಳೆ ಫ್ರೈ ಆಗಬೇಕು. ಇಲ್ಲಿ ಯಾವುದೇ ನೀರೆಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ. ಈಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೂ ಅಚ್ಚ ಖಾರದ ಪುಡಿಯನ್ನು ಹಾಕಿ ಯಾರು ಖಾರ ಸ್ವಲ್ಪ ಕಮ್ಮಿ ಇಷ್ಟಪಡ್ತೀರಾ ಅವರಿಲ್ಲಿ ಅಚ್ಚ ಖಾರದ ಪುಡಿ ಹಾಕಬೇಕಂತಿಲ್ಲ. ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡುವವರು ಇಲ್ಲಿ 1 ಟೇಬಲ್ ಸ್ಪೂನ್ ಅಲ್ಲ 2 ಟೇಬಲ್ ಸ್ಪೂನು ಆ್ಯಡ್ ಮಾಡ್ಬೋದು. ಪೌಡರ್ ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಪೌಡರ್ ಒಳ್ಳೆ ಮಿಕ್ಸ್ ಆಗಬೇಕು. ಇಲ್ಲಿ ನಾನು ಸ್ವಲ್ಪ 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮಸಾಲ ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಒಳ್ಳೆ ಫ್ರೈ ಆಗಲಿ. ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. ಈ ಸ್ಟೇಜಲ್ಲಿ ಜಾಗ್ರತೆ ಆಗಿರ್ಬೇಕು, ಯಾಕಂದರೆ ಮಸಾಲ ಫುಲ್ಲು ರಡ್ತದೆ, ಯಾಕೆಂದರೆ ಅದು ಫ್ರೈ ಆಗ್ತಾ ಉಂಟಲ್ಲ, ಹಾಗಾಗಿ ಕೇರ್ಫುಲ್ ಆಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ಪುನಃ ಒಂದು 2 ನಿಮಿಷ ಒಳ್ಳೆ ಮಸಾಲ ಫ್ರೈ ಆಗಲಿ. ಮಸಾಲ ಫ್ರೈ ಆದಷ್ಟು ಟೇಸ್ಟ್ ಒಳ್ಳೆ ಆಗಿರ್ತದೆ. ನೋಡಿ, ನೀವು ಸೈಡಲ್ಲಿ ನೋಡ್ಬೋದು ಮಸಾಲ ಒಳ್ಳೆ ರೋಸ್ಟ್ ಆಗಿದೆ, ಅದರ ಆಯಿಲ್ ಬಿಟ್ಕೊಂಡು ಬಂದಿದೆ. ನೋಡಿ ಎಷ್ಟು ಮಸಾಲ ಡ್ರೈ ಆಗಿದೆ. ನೋಡಿ ಎಷ್ಟು ಡ್ರೈ ಆಗಬೇಕು, ಆವಾಗಲೇ ಈ ಪದಾರ್ಥಕ್ಕೆ ಟೇಸ್ಟ್ ಬರ್ತದೆ. ಈಗ ಸಪ್ರೇಟ್ ಆಗಿಟ್ಟ ಕಾಲಿಫ್ಲವರನ್ನು ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ನೋಡಿ, ಕಾಲಿಫ್ಲವರ್ ಮತ್ತು ಮಸಾಲ ಕಲರ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಆಗಿದೆ. ಒಳ್ಳೆ ಮಸಾಲ ಈ ಫುಲ್ ಕಾಲಿಫ್ಲವರ್ಗೆ ಮಿಕ್ಸ್ ಆಗಬೇಕು. ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಲಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಒಳ್ಳೆ ಫ್ರೈ ಆಗಲಿ. ನೋಡಿ, ಕಾಲಿಫ್ಲವರ್ ಇದು ನೀರು ಬಿಟ್ಟಿದೆ. ನಾವಾಗ ಕಾಲಿಫ್ಲವರ್ ಬೇಯಿಸಲಿಲ್ಲ ಅಲ್ವಾ, ಹಾಗಾಗಿ ಈಗ ಕಾಲಿಫ್ಲವರನ್ನು ಬೇಯಿಸಬೇಕು. ಕಾಲಿಫ್ಲವರ್ ಬೇಗ ಬೇಯುತ್ತದೆ, ಜಾಸ್ತಿ ಟೈಮ್ ಏನು ತಾಗುವುದಿಲ್ಲ. ಈಗ ಬೇಕಾಗುವಷ್ಟು ನೀರನ್ನು ಹಾಕಿ ಗ್ರೇವಿಯ ಥಿಕ್ನೆಸ್ ಅನ್ನು ನೋಡಿ.
ನಾನಿಲ್ಲಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೇನೆ. ನಿಮಗೆ ತುಂಬ ಗ್ರೇವಿ ಬೇಕಾದರೆ ನೀವು 1-2-3 ಗ್ಲಾಸು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸೆಮಿ ಗ್ರೇವಿಯಾಗಿ ಇಟ್ಕೊಂಡಿದ್ದೇನೆ, ಹಾಗಾಗಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೇನೆ. ಜಾಸ್ತಿ ನೀರು ಹಾಕಿದರೂ ಗ್ರೇವಿ ಮತ್ತು ಲಾಸ್ಟಿಗೆ ತಿಕ್ಕಾಗಿಯೇ ಬರ್ತದೆ, ಯಾಕೆಂದರೆ ನಾವಿಲ್ಲಿ ಕ್ಯಾಶ್ಯೂ ನಟ್ ಆ್ಯಡ್ ಮಾಡಿದ್ದೇವಲ್ಲ. ಹಾಗಾಗಿ ಪುನಃ ನಾನಿಲ್ಲಿ ಅರ್ಧ ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೇನೆ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡ್ಕೊಳ್ಳಿ, ಯಾಕೆಂದರೆ ನೀರು ಹಾಕಿದ ಮೇಲೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಆಚೀಚೆ ಆಗ್ತದೆ. ಹಾಗಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ. ಈಗ ಲಾಸ್ಟಿಗೆ ಕಸೂರಿ ಮೇಥಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಿ. ಕಸೂರಿ ಮೇಥಿ ಇಲ್ಲದವರು ಕೊರಿಯಂಡರ್ ಲೀವ್ಸ್ ಅನ್ನು ಸಹ ಕಟ್ ಮಾಡಿ ಹಾಕ್ಬೋದು, ಆದರೆ ಇದಕ್ಕೆ ಕಸೂರಿ ಮೇಥಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಯುನೀಕ್ ಆಗಿರ್ತದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಕುದಿ ಬರಲಿ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು, ಹಾಗೆಯೇ ಘಮ ಘಮ ಘಮಿಸ್ತಾ ಉಂಟು. ಕಾಲಿಫ್ಲವರ್ ಯುನೀಕ್ ಆದ ರೆಸಿಪಿಯನ್ನು ನೀವು ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ಸೇವಿಸ್ಬೋದು. ಒಳ್ಳೆ ಕಾಂಬಿನೇಷನ್, ರೊಟ್ಟಿ ಚಪಾತಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ರುಚಿಯಾದ ಕಾಲಿಫ್ಲವರ್ ರೆಸಿಪಿ ನೋಡಲಿಕ್ಕೆ ಎಷ್ಟು ಚಂದವೋ ಅಷ್ಟೇ ಟೇಸ್ಟ್ ಆಗಿರ್ತದೆ. ನೀವು ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.